ಅಳಿಯಂದ್ರೆ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ವಿದ್ಯೆ, ಬುದ್ಧಿವಂತಿಕೆ, ನಿಮ್ಮ ಪಾಂಡಿತ್ಯಕ್ಕೆ ಈ ಸಣ್ಣ ವಿದ್ಯಾಪೀಠ ಸರಿ ಹೊಂದಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ. ತಾವು ಒಪ್ಪಿಗೆ ಸೂಚಿಸಿದ್ರೆ ಒಂದು ದೊಡ್ಡ ಗುರುಕುಲನೇ ಸ್ಥಾಪಿಸ್ಬೋದಿತ್ತು. ಅಥವಾ ಮಹಾರಾಜರು ನನಗೆ ಪರಿಚಯ ಇದ್ರು. ನಾನು ಒಂದು ಮಾತು ಹೇಳಿದ್ರೆ ಅರಮನೆಯಲ್ಲೇ ಒಂದು ದೊಡ್ಡ ಹುದ್ದೆನೇ ನೀಡ್ತಾ ಇದ್ರು. ನಿಮ್ಮ ಮಾತಿನ ಉದ್ದೇಶ ವ್ಯಾವಹಾರಿಕವಾಗಿ ಸರಿಯಾಗೇ ಇದೆ ಮಾವ. ಆದರೆ ನನ್ನ ಬದುಕಿನ ಉದ್ದೇಶ ವ್ಯವಹಾರವಲ್ಲ. ವ್ಯವಹಾರ ಅಂದ್ರೆ ಲಾಭ, ಲಾಭ ಇದ್ರೆ ಮೋಹ, ಮೋಹದಿಂದ ಮದ, ಮದದಿಂದ ಮತ್ಸರ. ಇದು ನನಗೆ ಒಗ್ಗದ ದಾರಿ. ಅಳಿಯಂದ್ರೆ ನೀವು ಹೇಳ್ತಾ ಇರೋದು ಆಧ್ಯಾತ್ಮಿಕ ದೃಷ್ಟಿಯಿಂದ ಸರಿಯಾಗೇ ಇದೆ. ಆದರೆ ಸಂಸಾರನೂ ನಡೀಲೇಬೇಕಲ್ವೇ? ಹೌದು, ಬದುಕು ಮಡಿಕೆ ಕುಡಿಕೆಗಳ ಹಾಗೆ. ಅವನು ಮಾಡಿಟ್ಟಿದ್ದಾನೆ, ಆಯ್ಕೆಗಳು ನಮಗ್ ಬಿಟ್ಟಿದ್ದಾನೆ. ಯಾರ್ಯಾರ ಮನಸ್ಥಿತಿ ಹೇಗೇಗಿದೆಯೋ ಅದನ್ನೇ ಆಯ್ಕೆ ಮಾಡ್ಕೋತಾರೆ. ಆಯ್ಕೆಯಲ್ಲಿ ಬುದ್ಧಿವಂತಿಕೆನೂ ಇರಬೇಕಲ್ವೇ? ಕುಡಾಣ ಆಯ್ಕೆ ಮಾಡ್ಕೊಂಡವನು ಕೂಡಿಡ್ತಾನೆ, ಆಪತ್ಕಾಲದಲ್ಲಿ ನೆರವಿಗೆ ಬರುತ್ತೆ. ಯಾಕೆ ಅಂದರೆ ಬದುಕು ನಾವು ಅಂದ್ಕೊಂಡ ಹಾಗೆ ಇರೋದಿಲ್ವಲ್ಲ. ರೋಗ, ರುಜಿನ, ಅತಿವೃಷ್ಟಿ, ಅನಾವೃಷ್ಟಿ ಅಂತಂದಾಗ ನೆರವಿಗೆ ಬರೋದು ಕೂಡಿಟ್ಟಿದ್ದಲ್ವೇ? ಮಾವ, ಭೂಮಿ ಹುಟ್ಟಿದ ಕಾಲದಿಂದಲೂ ನೀವು ಹೇಳಿದ ಎಲ್ಲ ಏರುಪೇರುಗಳು ಇವೆ. ಆದರೆ 100 ವರ್ಷ ಬದುಕುವ ಆನೆ ಆಗ್ಲಿ, 400 ವರ್ಷ ಬದುಕುವ ಆಮೆ ಆಗ್ಲಿ ಏನನ್ನೂ ಕೂಡಿಡೋದಿಲ್ಲ. ಅಂದಿನಿಂದ ಇಂದಿನವರೆಗೂ ಅವುಗಳ ಸಂತತಿ ಸಮಸ್ಥಿತಿಯಲ್ಲೇ ಇದೆ. ಮತ್ತವು ಅಂದಿನಂತೆಯೇ ಇಂದೂ ಸಹ ನಿರಮ್ಮಳವಾಗಿ ಬದುಕ್ತಾ ಇದೆ. ಆದರೆ ಮನುಷ್ಯ ಕೂಡಿಡೋದನ್ನ ಕಲ್ತಾಗಿಂದ ಮತ್ಸರ, ಜಗಳ, ಯುದ್ಧ, ರಕ್ತಪಾತಗಳಿಂದ ಮನಃಶಾಂತಿಯನ್ನ ಕಳೆದುಕೊಂಡು ನಿತ್ಯ ನರಕದಲ್ಲೇ ನರಳತಾನೇ ಇದ್ದಾನೆ. ಈ ನಿರಾಶಾವಾದ ಸನ್ಯಾಸಿಗೆ ಸರಿ ಹೋಗುತ್ತೆ ಹೊರತು ಸಂಸಾರಿಗಲ್ಲ. ಮಾವ, ಬದುಕನ್ನೇ ತಿರಸ್ಕರಿಸುವುದು ನಿರಾಶಾವಾದ. ವಸ್ತು ಮತ್ತು ವಿಷಯಾಸಕ್ತಿಗಳನ್ನ ತಿರಸ್ಕರಿಸಿ ಬದುಕನ್ನ ಪ್ರೀತಿಸುವುದು ಆಶಾವಾದ. ಎಲ್ಲರನ್ನು ಪ್ರೀತಿಸ್ತಾ ಎಲ್ಲರೊಳಗೊಂದಾಗಿ ತಾನೂ ದುಡಿದು ತನ್ನ ಸಂಸಾರದೊಂದಿಗೆ ಬದುಕಬೇಕು. ಆಗ ಕೂಡಿಡುವ ಮೋಹವಾಗಲಿ, ಬಡಿದಾಡುವ ಮತ್ಸರವಾಗಲಿ, ಬೇಕು ಬೇಕು ಅನ್ನೋ ದಾಹವಾಗಲಿ ಇರೋದಿಲ್ಲ. ಬದುಕು ಪ್ರಕೃತಿಗೆ ಹತ್ತಿರವಾದಾಗ ಶಾಂತಿ ತಾನಾಗೇ ನೆಲೆಸುತ್ತೆ. ಏನು ಅಳಿಯಂದ್ರು ಮಾವನವರ ಆಧ್ಯಾತ್ಮಿಕ ವಾದ ವಿವಾದ ಜೋರಾಗಿ ನಡೀತಾ ಇದೆ? ನಿನ್ನ ಅಳಿಯನ ಜೊತೆ ವಾದ ಮಾಡೋಕ್ಕಾಗತ್ತೇನೆ? ಅವ್ರದ್ದು ವಯಸ್ಸಿಗೆ ಮೀರಿದ ಚಿಂತನೆ. ಅವನು ಯಾವಾಗ್ಲೂ ಹಾಗೆ ಬಿಡಿ. ಜನರು ಊರಾಚೆಗೆ ಹಾಕಿದ ಕುಷ್ಠರೋಗಿನ ಮಧ್ಯರಾತ್ರಿ ಹೋಗಿ ಮನೆ ಕರ್ಕೊಂಡು ಬರ್ತಿದ್ದ. ಇದು ತಪ್ಪು ಅಂತ ಹೇಳಿದ್ರೆ ರೋಗ ಯಾರನ್ನು ಹೇಳಿ ಕೇಳಿ ಬರೋದಿಲ್ಲ. ಇವತ್ತು ಅವ್ರಿಗೆ ಬಂದಿದ್ದು ನಾಳೆ ನಮಗೂ ಬರ್ಬೋದು. ರೋಗಿ ಸೇವೆ ಮಾಡೋದು ಹರಿ ಸೇವೆ ಮಾಡ್ದಷ್ಟೇ ಪುಣ್ಯ ಅಂತಿದ್ದ. ಅದು ಬಿಡಿ, ಈಗ ವಿಚಾರಕ್ಕೆ ಬರ್ತೀನಿ. ನಿಮ್ಮ ಮಗಳು ನನ್ನ ಆರೋಗ್ಯ ಸುಧಾರಣೆ ಆಗೋವರೆಗೂ ಯಾವ ಸಮಾರಂಭಗಳು ಬೇಡ ಅಂತ ಹಠ ಮಾಡಿ ಮುತ್ತೈದೆಯರನ್ನು ಕರೀದೆ ಸೀಮಂತ ಮಾಡ್ಕೊಂಡಿದ್ದಾಳೆ. ಈಗ ನಾಮಕರಣ ಸಮಾರಂಭವಾದರೂ ಅಚ್ಚುಕಟ್ಟಾಗಿ ನಡೀಲಿ. ನೀವೇ ಅವಳನ್ನ ಒಪ್ಪಿಸ್ಬೇಕು. ಅಮ್ಮ, ಅವಳು ಹೇಳೋದು ಸರಿಯಾಗೇ ಇದೆ. ಸಮಾರಂಭ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಆದರೆ ಮೊದಲು ನಿನ್ನ ಆರೋಗ್ಯ ಸುಧಾರಿಸ್ಲಿ. ನೀನು ಸುಮ್ಮನೆ ಇರೋ. ನನ್ನ ಆರೋಗ್ಯ ಸುಧಾರಿಸಿದೆ, ನಾನು ಚೆನ್ನಾಗೇ ಇದ್ದೀನಿ. ಅಳಿಯಂದ್ರೆ ಮೊಮ್ಮಗನ್ ನೋಡಿದ್ಮೇಲೆ ನಿಮ್ಮ ತಾಯಿಗೆ 10 ವರ್ಷ ಆಯುಷ್ಯ ಕಡಿಮೆ ಆದ ಹಾಗಿದೆ. ಅವರೇ ಗೆಲುವಾಗಿದ್ದೀನಿ ಅಂತಂದ್ಮೇಲೆ ಮತ್ತಿನ್ನೇನು ತೊಂದರೆ ಹೇಳಿ ಅಂದ್ರೆ? ಸಮಾರಂಭ ಅದ್ಧೂರಿಯಾಗಿ ನಡೀಲಿ ಬಿಡಿ. ಹಾಗೆ ಹೇಳಿ ಬೀಗ್ರೆ. ನೋಡು, ನಾಳೆಯಿಂದಲೇ ನಿಮ್ಮಣ್ಣ, ಅತ್ತಿಗೆ, ಅಕ್ಕ, ಭಾವ, ಮಾಧವಣ್ಣ, ಸೀತಕ್ಕ ಎಲ್ರಿಗೂ ಸುದ್ದಿ ಮುಟ್ಸು. ಸತ್ಯವತಿ ಅಮ್ಮ, ಶ್ಯಾಮ್ ಭಟ್ರು ಅವ್ರನ್ನ ಮಾತ್ರ ಮರೆಯೋ ಹಾಗೇ ಇಲ್ಲ. ಶ್ಯಾಮ್ ಭಟ್ರಿಗೆ ಸರಸ್ವತಿ ಅಂದ್ರೆ ಜೀವ. ನಿಮ್ಮ ಮದುವೆಗೆ ಅವ್ರ ಕೊಡುಗೆ ದೊಡ್ಡದು. ಹಾಗೆ ಆಗ್ಲಿಮ್ಮ, ನಾಳೆನೇ ಆ ಕೆಲಸ ಮಾಡ್ತೀನಿ. ಆದರೆ
ಸರಸ್ವತಿನ ಒಪ್ಸೋ ಜವಾಬ್ದಾರಿ ನಿಮ್ದು. ಅವ್ರ ಅಪ್ಪ ಅಮ್ಮ ಬಂದಿದಾರಲ್ಲ, ಅವ್ರು ಒಪ್ಪಿಸ್ತಾರೆ. ನೀನ್ ನಡಿ. ಇಬ್ರು ಬಾಯಲ್ಲೂ ಸರಸ್ವತಿ ಸರಸ್ವತಿ. ನಿನ್ನ ಮಗಳು ಅದು ಏನು ಮೋಡಿ ಮಾಡಿದಳೋ ನಾ ಕಾಣೆ. ಹೌದು ರೀ, ದಿನಾ ನನ್ ಜೊತೆ ಕಾಲ್ ಕೆರೆದು ಜಗಳ ಆಡ್ತಿದ್ದೋಳು ಇಲ್ಲಿ ಇವರು ಹೇಳೋದ್ ಕೇಳಿದ್ರೆ ನಂಬೋಕೆ ಸಾಧ್ಯ ಆಗ್ತಿಲ್ಲ. ಒಟ್ನಲ್ಲಿ ನಮ್ಮ ಮಗಳು ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಸಂತೋಷವಾಗಿದ್ದಾಳೆ. ಹೆತ್ತವ್ರಿಗೆ ಇದಕ್ಕಿಂತ ಇನ್ನೇನ್ ಬೇಕು? ಹಾ, ಅಳಿಯಂದ್ರ ಜಾತಕ ನೋಡಿ ಈ ಹುಡುಗನಿಗೆ ಸನ್ಯಾಸಿ ಯೋಗ ಇದೆ. ನನ್ನ ಮಗಳ ಜೊತೆ ಹೇಗಪ್ಪ ಸಂಸಾರ ಮಾಡ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ಮದುವೆ ನಿಲ್ಲಿಸ್ಬೇಕು ಅಂತ ಇನ್ನಿಲ್ಲದ ಪ್ರಯತ್ನ ಕೂಡ ಮಾಡಿದೆ. ಆದರೆ ಈಗ ಇವ್ರ ಸಂಸಾರ ನೋಡಿದ್ಮೇಲೆ ನಾನು ಎಂಥ ದೊಡ್ಡ ತಪ್ಪು ಮಾಡ್ತಾ ಇದ್ದೆ ಅಂತ ಅನ್ನಿಸ್ತಾ ಇದೆ. ಹೌದು ರೀ, ಇರೋಳೊಬ್ಳು ಮಗಳು ಹೆತ್ತವ್ರನ್ನೇ ಮರೆಯೋಷ್ಟು ಪ್ರೀತಿ ಸಂಪಾದಿಸ್ಕೊಂಡಿದ್ದಾಳಲ್ಲ, ಅಷ್ಟು ಸಾಕು. ದೇವ್ರ ಇವ್ರನ್ನ ಸದಾ ಹೀಗೆ ಇಟ್ಟಿರ್ಲಿ. ಗುರುಗಳೇ. ಬನ್ನಿ ಬನ್ನಿ, ಮಗುನ್ ನೋಡೋಕ್ ಬಂದ್ರಾ? ಹೌದು ಗುರುಗಳೇ. ಅಜ್ಜಿ ಹೇಳಿದ್ರು ಮಗುನ ನಾವು ಮುಟ್ಬಾರ್ದಂತೆ. ದೂರದಿಂದ ನೋಡು ಅಂದ್ರು, ದೂರದಿಂದನೇ ನೋಡ್ತೀವಿ. ಅವ್ರು ಯಾಕೆ ಹಾಗೆ ಹೇಳಿದ್ದಾರೆ ಗೊತ್ತಾ? ತುಂಬಾ ಸೂಕ್ಷ್ಮವಾಗಿರುತ್ತೆ ಮೈಯಿ, ಅದಕ್ಕೆ ಮುಟ್ಟಬಾರ್ದು ಅನ್ನೋದು. ನೋಡಿ ನೋಡಿ. ಗುರುಗಳೇ, ಮಗು ನಿಮ್ಮಾಗೆ ಇದೆ. ಇಲ್ಲ ಕಣೋ, ಕಣ್ಣೋಡು ಅಮ್ಮನಾಗೆ ಇದೆ. ಮೂಗು ಗುರುಗಳ ಹಾಗೆ ಇದೆ. ಬಣ್ಣ ಇಬ್ರಾಗೂ ಇದೆ. ಆಹಾ, ಭಲೆ ಚಾಣಾಕ್ಷರ ಕಂಡ್ರು ನೀವು. ತುತ್ತು ಕೊಡೋ ಅಮ್ಮನಿಗೂ ಬೇಜಾರಾಗಬಾರ್ದು, ಅಕ್ಷರ ಹೇಳ್ಕೊಡೋ ಗುರುಗೂ ಬೇಸರ ಆಗಬಾರ್ದು. ಇಬ್ಬರಿಗೂ ಚೆನ್ನಾಗಿ ಬೆಣ್ಣೆ ಹಚ್ತೀರಾ. ಮಗು ಇಷ್ಟ ಆದ್ನಾ? ಓ, ತುಂಬಾ ಚೆನ್ನಾಗಿದ್ದಾನೆ. ಗುರುಗಳೇ, ನಾವು ಅವನಿಗೆ ಏನೋ ಕೊಡ್ಬೇಕು. ಏನ್ ಕೊಡ್ತೀರಾ? ಉಡುಗೊರೆ. ಓಹೋ, ನನ್ನ ಮಗನಿಗೆ ನನ್ನ ಶಿಷ್ಯರಿಂದ ಮೊಟ್ಟ ಮೊದಲ ಉಡುಗೊರೆ. ಏನ್ ತಂದಿದ್ದೀರಾ? ಕೊಡ್ರಪ್ಪ ನೋಡೋಣ. ತಗೋಲಿ ಗುರುಗಳೇ. ಏನ್ರೋ ಇದು? ಗಾಳಿ ಚಕ್ರ. ಗುರುಗಳೇ, ಒಂದ್ ದೊಡ್ಡನಾದ್ಮೇಲೆ ಇದು ನೋಡ್ಸೋದು ನಾನು ಹೇಳ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆಯಪ್ಪ, ತುಂಬಾ ತುಂಬಾ ಚೆನ್ನಾಗಿದೆ.